गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसाधनम् ओं श्री महागणपतये नमः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಸಾಯಿ ಸ್ಮೃತಿ ವಾಚಕರಲ್ಲಿ ಸಪ್ರೇಮ ಸಾಯಿರಾಮ್. ಆತ್ಮೀಯರೇ, ಈ ದಿನ ವಿಶ್ವವಸುನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತುವಿನ ಆಶ್ವೇಜ ಮಾಸದ ಸೃಷ್ಟಿ ಭಾನುವಾರ ಆಗಿರುತ್ತದೆ. ಆತ್ಮೀಯರೇ, ಈ ದಿನ 28/9/2025 ನವರಾತ್ರಿಯ 6ನೇ ದಿನ. ನೋಡಿ, ಐದನೇ ದಿನಗಳು ಎರಡಾಗಿತ್ತು ಪಂಚಮಿಗಳು, ಇದು 6ನೇ ದಿನ ಅಂತ ಲೆಕ್ಕ ಇಟ್ಕೊಳ್ಬೇಕು. ವಾರ ಇವತ್ತು ರವಿವಾರ ಬರ್ತದೆ, ತಿಥಿ ಬಂದು ಷಷ್ಠಿ ಬರ್ತದೆ, 10 ಗಂಟೆ 2 ನಿಮಿಷವರೆಗೆ ಇರ್ತದೆ. ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರಾತ್ರಿ 12 ಗಂಟೆ 51 ನಿಮಿಷವರೆಗೆ ಇರ್ತದೆ. ಯೋಗ ಬಂದು ಆಯುಷ್ಮಾನ್ ಇರ್ತದೆ, ಕರ್ಣ ಬಂದು ತೈತಲೆ ಇರ್ತದೆ. ಈ ದಿನ ನವರಾತ್ರಿಯಲ್ಲಿ ನವದುರ್ಗೆಯಲ್ಲಿ ಕಾತ್ಯಾಯನಿ ದೇವತೆಯನ್ನು ಪೂಜಿಸಬೇಕು. ಆ ಯಮ್ಮನಿಗೆ ಗಿಣಿ ಹಸಿರು ಬಣ್ಣದ ವಸ್ತ್ರ ಉಡಿಸಬೇಕು. ಆ ಯಮ್ಮನಿಗೆ ಜೇನುತುಪ್ಪ ಭಾಳ ಇಷ್ಟ. ಜೇನಿನಲ್ಲಿ ಮಾಡ್ತಕ್ಕಂತಹ ಯಾವುದೇ ತಿಂಡಿನ ಮಾಡಿ ಆ ಯಮ್ಮನಿಗೆ ಕೊಡ್ಬೋದು. ಆದ್ಮೇಲೆ ಇನ್ನು ದ್ವಾದಶ ರಾಶಿಗಳಿಗೆ ಬಂದಾಗ ಮೇಷರಾಶಿಯವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಂಗತಿ ಆರೋಗ್ಯದ ಬಗ್ಗೆ ಕಾಳಜಿ, ಇನ್ನು ಆಗುಹೋಗುಗಳು ಸಾಮಾನ್ಯ, ಲಾಭಗಳು ಕಡಿಮೆ, ನಷ್ಟಗಳು ಜಾಸ್ತಿ ಇರ್ತದೆ. ನೀವು ಗುರುವನ್ನು ಧ್ಯಾನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 2, ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತವೆ. ಹಾಗೂ ಕೆಂಪು ಬಣ್ಣ ನಿಮ್ಮ ಲಾಭದಾಯಕ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಯಶಸ್ಸು, ಆದಾಯದಲ್ಲಿ ಹೆಚ್ಚಳ, ಮಿತ್ರರಲ್ಲಿ ಸಂತಸ, ಮನೆಯಲ್ಲಿ ಸುಖದ ವಾತಾವರಣ ಇರ್ತದೆ. ನೀವು ಸಹ ಈ ದಿನ ಗುರುವನ್ನು ಪ್ರಾರ್ಥಿಸಿ. 1 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರುತ್ತವೆ. ಹಾಗೆ ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ. ಅದನಂತರ ಬರ್ತಕ್ಕಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಇವತ್ತು ಮನಸ್ಸು ಸಂತೋಷದಿಂದ ಕೂಡಿರ್ತದೆ. ಬಂಧುಗಳ ಆಗಮನ, ಇಷ್ಟ ಮಿತ್ರರೊಡನೆ ಹರಟೆ ಹೊಡೆದುಕೊಂಡುವುದು ಸಂತೋಷಪಡವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಅದೇ ರೀತಿಯಲ್ಲಿ ಲಾಭಾದಾಯಗಳು ಸ್ಥಿರವಾಗಿರ್ತದೆ. ಮಕ್ಕಳಿಂದ ಸೌಖ್ಯ ಇರ್ತದೆ. ಈ ದಿನ ನೀವು ಶನಿ ಮಹಾತ್ಮನ ಧ್ಯಾನ ಮಾಡಿಸಿ. ಮಿಥುನ ರಾಶಿಯವರು 8 ನಿಮ್ಮ ಅದೃಷ್ಟದ ಸಂಖ್ಯೆ. ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು. ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ. ತದನಂತರ ಬರ್ತಕ್ಕಂಥದ್ದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಏನು ಯಾರನ್ನ ನಂಬಬಾರ್ದು ಇವತ್ತು ಕಟಕ ರಾಶಿಯವರು. ಯಾಕೇಳಿ, ಯಾರನ್ನೇ ನಂಬಿದ್ರೂ ಸಹ ನಿಮಗೆ ಡೋಕೆ ಆಗ್ತದೆ. ಹಣಕಾಸು ವ್ಯವಹಾರ ತೊಂದರೆ ಆಗ್ತದೆ. ಬೇಸರದ ವಿಷಯಗಳೇ ಕೇಳ್ತದೆ. ಈ ದಿನ ನೀವು ಆಂಜನೇಯನ ಧ್ಯಾನಿಸಿ, ನಿಮ್ಗೆ ಒಳ್ಳೆಯದಾಗ್ತದೆ. 3 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಈಶಾನ್ಯ ಅದೃಷ್ಟ ದಿಕ್ಕು. ಕಪ್ಪು ಅದೃಷ್ಟದ ಬಣ್ಣ. ನಂತರ ಬರ್ತಕ್ಕಂಥದ್ದು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಕುಟುಂಬದವರ ಬೆಂಬಲಿಂದ ಸತ್ಕಾರ್ಯಗಳ ನೆರವೇರುವಿಕೆ, ಇಷ್ಟ ಮಿತ್ರರೊಡನೆ ಭೇಟಿ, ಸ್ನೇಹಿತರೊಡನೆ ವಾಗ್ವಾದ ಮತ್ತು ಮಕ್ಕಳಿಂದ ಸಂತೋಷ. ಆದ್ದರಿಂದ ಈ ದಿನ ನೀವು ಸಹ ಇವತ್ತು ಮಹಾವಿಷ್ಣು ಧ್ಯಾನ ಮಾಡಿ. ವಿಷ್ಣುವೇನ ಮಹಾವಿಷ್ಣುವೇನ ಅಂದ್ಕೊಳ್ಳಿ. 7 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಉತ್ತರ ಅದೃಷ್ಟ ದಿಕ್ಕು. ಕಿತ್ತಳೆ ನಿಮ್ಮ ಅದೃಷ್ಟದ ಬಣ್ಣ. ಅದನಂತರ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರು. ಕನ್ಯಾ ರಾಶಿ ವಿಶೇಷ ಏನಪ್ಪ ಅಂದರೆ, ಇವತ್ತು ನಿಮ್ಮ ತಂದೆ ಹಾಗೂ ಇತರೆ ಬಂಧುಗಳಲ್ಲಿ ಆರೋಗ್ಯದ ಬಗ್ಗೆ ತೊಂದರೆ ಕಂಡುಬರ್ತದೆ. ಈ ಆರೋಗ್ಯ ತೊಂದರೆ ಕಡೆ ಬಂದ ತಕ್ಷಣ ನೀವು ಒಂಥರ ಭಾವುಕರಾಗ್ತೀರಿ. ಈ ದಿನವೆಲ್ಲ ಒಂಥರ ನೀರಸವಾಗಿರ್ತದೆ. ನೀವು ಯಾವುದೇ ವಿಷಯಗಳಲ್ಲಿ ಕಾಳಜಿ ತೋರಿಸಲ್ಲ. ನಿಮ್ಮ ಇದೇ ಒಂದು ವಿಷಯ ಮೇಲೆ ಕಾಳಜಿ ತೋರಿಸ್ತಾ ಇರ್ತೀರಿ. ಲಾಭಾದಾಯಗಳು ಸಮನಾಗಿರ್ತದೆ. ಮನೆಯಲ್ಲಿ ಸಂತಸದ ವಾತಾವರಣ ಇರ್ತದೆ. 8 ಉತ್ತಮ ಸಂಖ್ಯೆ. ಈಶಾನ್ಯ ಉತ್ತಮ ದಿಕ್ಕು. ಕಪ್ಪು ಉತ್ತಮ ಬಣ್ಣ. ಇನ್ನು ತುಲಾರಾಶಿಯವ್ರಿಗೆ ಬಂದರೆ ಕುಟುಂಬ ಜೀವನ ಆನಂದಮಯವಾಗಿರ್ತದೆ. ಇವತ್ತು ಭಾನುವಾರ ನಿಮಗೆ ಒಳ್ಳೆ ಆನಂದಮಯದ ಜೀವನ. ಏನೋ ಇಷ್ಟ ಭಕ್ಷ್ಯ ಬರಮಾನಗಳು ತಿಂತಕ್ಕಂಥ ದಿನ. ಏನು ಬೇಕೋ ಎಲ್ಲ ಹಬ್ಬದಾಚರಣೆ ಮಾಡ್ಕೊಳ್ತೀರಿ ನೀವು. ಇವತ್ತು ಭಾಳ ಸಂತೋಷವಾಗಿರ್ತದೆ. ಮತ್ತು ಬಂಧುಗಳು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಇವತ್ತು ಸ್ನೇಹಿತರು ಬರ್ತಾರೆ. ಎಲ್ಲರೊಡನೆ ಒಳ್ಳೆಯ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ. ಲಾಭ ನಷ್ಟಗಳ ಬಗ್ಗೆ ಗಮನವೇ ಅಲ್ಲ ಇವತ್ತು. ಆ ಸಂತೋಷದಲ್ಲಿ 7 ನಿಮ್ಮ ಅದೃಷ್ಟ ಸಂಖ್ಯೆ. ಉತ್ತರ ನಿಮ್ಮ ಅದೃಷ್ಟ ದಿಕ್ಕು. ಕಿತ್ತಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿದೆ.
ಮುಂದೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಉತ್ತಮ ಸಮಯ. ಏನು ಉತ್ತಮ ಸಮಯ ಏನಪ್ಪ ಅಂದರೆ, ನೀವು ಕಳ್ಕೊಂಡಿರ್ತಕ್ಕಂಥದ್ದು ಪಡಿತಕ್ಕಂಥದ್ದು. ಅದರಲ್ಲಿ ಯಾಕಪ್ಪ ಅಂದರೆ, ಏನೋ ಕೆಲವು ವಸ್ತುಗಳೆಲ್ಲ ಕಳ್ಕೊಂಡಿರ್ತೀರಿ, ನಂಬಿಕೆ ಕಳ್ಕೊಂಡಿರ್ತೀರಿ, ಹಣ ಕಳ್ಕೊಂಡಿರ್ತೀರಿ, ಆಸ್ತಿ ಕಳ್ಕೊಂಡಿರ್ತೀರಿ. ಅವುಗಳ ಪುನರಾಗಮನದ ಚಿಂತೆ ಆಗ್ತದೆ ಇವತ್ತು. ಈ ಕುಜನ ಪ್ರವೇಶ ನಿಮ್ಗೆ ಹಾಗೆ, ಕುಜನ ಒಂದು ಸ್ಥಿರಸ್ಥಾನ ಮತ್ತು ವಾರದ ಬಲ ಎಲ್ಲ ಸೇರಿಕೊಂಡು ನಿಮಗೇನೋ ಬರ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ಇವತ್ತು. ಅದರ ಬಗ್ಗೆ ಗಮನ ಇರ್ತದೆ. ಇನ್ನು ಮನೆಯಲ್ಲಿ ಸಂತಸ ವಾತಾವರಣ ಇರ್ತದೆ, ಬಂಧು ಮಿತ್ರರೆಲ್ಲ ಬೆರೀತೀರಿ, ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಓಡಾಡ್ತೀರಿ, ಹೆಚ್ಚಿನ ಓಡಾಟ ಇರ್ತದೆ. 3 ಅದೃಷ್ಟದ ಸಂಖ್ಯೆ ದಕ್ಷಿಣ, ಅದೃಷ್ಟದ ದಿಕ್ಕು ನೀಲಿ, ಅದೃಷ್ಟದ ಬಣ್ಣ. ಅನಂತರ ಬರ್ತಕ್ಕಂಥದ್ದು ಧನುಸ್ ರಾಶಿ. ಈ ಧನುಸ್ ರಾಶಿಯವರಿಗೆ ಮಾನಸಿಕ ಏರಿಳಿತಗಳು, ಯೋಚನೆ, ಆಲೋಚನೆ, ಸ್ಥಿರತೆ ಕಡಿಮೆ ಆಗ್ತಕ್ಕಂಥದ್ದು, ಏನೋ ಕಳ್ಕೊಂಡಿರ್ತಕ್ಕಂಥ ಭಾವನೆ. ಮನೆಯವರಿಂದ ಈ ದಿನ ಯಾವುದೇ ಬೆಂಬಲ ಇಲ್ಲ, ಆದ್ದರಿಂದ ನೀರಸವಾದ ದಿನ ಆಗಿರುತ್ತೆ ಇವತ್ತು. ಬರೋ ಹುಷಾರಾಗಿ ಆರಾಮಾಗಿರಿ, ಯಾವುದೇ ಹೆಚ್ಚಿನ ವ್ಯವಹಾರಗಳಿಗೆ ಹೋಗಬೇಡಿ. ಇವತ್ತು ನೀವು ಶನಿ ಮಹಾತ್ಮ ಧ್ಯಾನಿಸಿ ಒಂದು ಸರ್ತಿ, ಯಾಕಂದರೆ ಮಂದಚೇಷ್ಟೆ ಬರ್ತಾ ಇದೆ ನಿಮಗೆ, ಆದ್ದರಿಂದ ಶನಿ ಮಹಾತ್ಮ ಧ್ಯಾನಿಸಿ. 2 ಅದೃಷ್ಟ ಸಂಖ್ಯೆ ಮತ್ತು ಆಗ್ನೇಯ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ. ತದನಂತರ ಮಕರ ರಾಶಿಯವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ, ಯಾವುದೋ ಮದುವೆ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ದೇವಸ್ಥಾನದ ಕಾರ್ಯಗಳು, ಇಂಥ ಕಾರ್ಯದಲ್ಲಿ ಇವತ್ತು ನೀವು ಭಾಗವಹಿಸ್ತೀರಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶುಭ ದಿನ. ಅದೇ ರೀತಿಯಾಗಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೂ ನೀರಸವಾದ ವ್ಯಾಪಾರದ ದಿನ. ನೋಡಿ, ವ್ಯಾಪಾರದ ಪ್ರಶ್ನೆ ಬರೋದಿಲ್ಲ ಇವತ್ತು, ಬರಲಿಲ್ಲ ನೋಡಿ ಇಲ್ಲಿ. ಯಾಕಂದರೆ ಆ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥ ದೇವತೆಗಳು ಇವತ್ತು ಯಾಕೋ ತಟಸ್ಥವಾಗಿದ್ದಾರೆ, ಎಲ್ಲರಿಗೂ ಹಾಗೆ ಇರ್ತದೆ. ನೀವು ಅದೃಷ್ಟ ಸಂಖ್ಯೆ 1, ಪೂರ್ವ ದಿಕ್ಕು ಅದೃಷ್ಟದ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದ ಮೇಲೆ. ತದನಂತರ ಬರ್ತಕ್ಕಂಥದ್ದು ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಬೇಕು ಇವತ್ತು. ವೃಥ ವಾಗ್ವಾದಗಳು ಬರ್ತಕ್ಕಂಥ ಸಮಯ ಇದೆ, ವೃಥ ಜಗಳಗಳಾಗ್ತಕ್ಕಂಥದ್ದಿದೆ, ಮತ್ತು ಬಂಧುವರ್ಗದಿಂದ ಕೂಡ ತೊಂದರೆ ಇದೆ, ವ್ಯಾವಹಾರಿಕ ಆದಾಯ ನಷ್ಟ ಇರ್ತದೆ. ಈ ದಿನ ನೀವು ಸ್ವಲ್ಪ ಹುಷಾರಾಗಿರಿ. ನವಗ್ರಹಗಳನ್ನು ಧ್ಯಾನಿಸಿ. ನಮ್ಮ ಸೂರ್ಯಾಗೆ ಚಂದ್ರಾಗೆ ಮಂಗಳಾಗೆ ಬುಧಾಗೆ ಚ ಗುರು ಶುಕ್ರ ಶನಿ ಪಿಶ್ಚ ರಾಹುವೇ ಕೇತುವೆ ನಮೋ ನಮಃ ಅಂತೇಳಿ ಧ್ಯಾನಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ನಂತರ ಮೀನರಾಶಿಯವರಿಗೆ ಏನಪ್ಪ ಅಂದರೆ, ಇವತ್ತೇನು ಇದ್ದಕ್ಕಿದ್ದಂಗೆ ಆದಾಯದಲ್ಲಿ ಹೆಚ್ಚಳ ಆಗ್ತದೆ, ವ್ಯಾಪಾರ ವ್ಯವಹಾರಗಳು ಆಟೋಮೆಟಿಕ್ಕಾಗಿ ಕುದುರ್ಕೊಳ್ತದೆ, ಬರಬೇಕಾಗಿರ್ತಕ್ಕಂಥ ಒಡಂಬಡಿಗಳೆಲ್ಲ ಹಳೆವೆಲ್ಲ ಕೆಲವೆಲ್ಲ ಬರ್ತಕ್ಕಂಥ ಒಂದು ಚಾನ್ಸ್ ಕಾಣಿಸ್ತದೆ. ಅದೇ ರೀತಿಯಲ್ಲಿ ಇಷ್ಟ ಬಂದು ಕಳತರೊಡನೆ ಸಂತೋಷದಿಂದ ಇರ್ತೀರಿ. ಎಲ್ಲ ದಿನ ಎಲ್ಲ ರೀತಿಯಲ್ಲಿ ನೋಡಿದ್ರೆ ಶುಭ ದಿನವಾಗಿರುತ್ತೆ. ನೀವು ಸಹ ಈ ದಿನ ಮಹಾಲಕ್ಷ್ಮೀ ದೇವನ ಸ್ಮರಿಸಿ, ಆಯಮ್ಮನ ಧ್ಯಾನಿಸಿ, ನಿಮಗೆ ಒಳ್ಳೆಯದಾಗ್ತದೆ. 5 ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟದ ಬಣ್ಣ. ಆದ್ಮೇಲೆ ಈ ದಿನದ 12 ರಾಶಿಗಳ ಗೋಚಾರ ಫಲ ಇದು. ಇದಾದ ನಂತರ ಆದ್ಮೇಲೆ ನಿಮ್ಮಲ್ಲಿ ಒಂದು ಕಳಕಳಿ ಮನವೇನಪ್ಪ ಅಂದರೆ, ಈ ಅಕ್ಟೋಬರ್ 15ರಿಂದ ಆಚೆಗೆ ನಾವು ವಾರದಲ್ಲಿ 3 ಕಾರ್ಯಕ್ರಮಕ್ಕೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ಭಾಗವತದ ಬಗ್ಗೆ, ಇನ್ನೊಂದು ಭಗವದ್ಗೀತೆ ಬಗ್ಗೆ, ಅದರಲ್ಲಿರ್ತಕ್ಕಂಥ ಶ್ಲೋಕಗಳ ಬಗ್ಗೆ, ಇನ್ನೊಂದು ಈ ಒಂದು ಕಾಲನ ಮಹಿಮೆಯಿಂದ ಯಾರ್ಯಾರು ತೊಂದರೆ ತಿಂದರು, ಯಾವ ರೀತಿ ತೊಂದರೆ ತಿಂದರು ಅಂತಕ್ಕಂಥದ್ದು ಸಣ್ಣ ಕತೆ. ಇರಿದು 3 ಕಾರ್ಯಕ್ರಮಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ವಾರ ಭವಿಷ್ಯನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಎಡಿಟರ್ಗಳು ಅದರ ಬಗ್ಗೆ ಶ್ರಮ ವಹಿಸ್ತಾ ಇದ್ದಾರೆ. ನಿಮಗೆ ಈ ಒಂದು ಚಾನಲ್ನ ಸೇವೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಆದ್ಮೇಲೆ ಮತ್ತು ವಿಷಯಗಳನ್ನು ಶೇರ್ ಮಾಡಿ. ದಯವಿಟ್ಟು ನಮ್ಮ ಸಂಸ್ಥೆ ಬೆಳೆಯೋದಕ್ಕೋಸ್ಕರ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಜೈ ಶ್ರೀರಾಮ್, ಓಂ ಸಾಯಿರಾಮ್.